ನಮಸ್ತೆ ಎಲ್ರಿಗೂ. ನೀವು ಇದೇನು ನೋಡ್ತಾ ಇದ್ದೀರಾ, ಇದು ಸುಪ್ರೀಂ ಕೋರ್ಟ್ ಆದೇಶದಂತೆ ಕೃಷ್ಣ ಬೈರೇಗೌಡರ ಆದೇಶದಂತೆ ಬೆಂಗಳೂರು ಹೊಸ ರೋಡ್ನ ಫುಟ್ಪಾತ್ನ ಕ್ಲೀನ್ ಮಾಡಿಸ್ತಿದ್ದಾರೆ. ಫುಟ್ಪಾತ್ ಅಂದರೆ ಇದು ಸರ್ವಿಸ್ ರೋಡ್ ಕಮ್ ಫುಟ್ಪಾತು. ಸುಮಾರು ವರ್ಷಗಳಿಂದ ರೋಡ್ನೇ ಮುಚ್ಚಾಕಿದ್ರು ಅಂದ್ಕೊಳ್ಳಿ. ಆದರೂ ಅದರಲ್ಲಿ ಎಷ್ಟೋ ಜನದ ಬದುಕು ಕೂಡ ಇತ್ತು, ಎಷ್ಟೋ ಜನ ಬದುಕು ಕಟ್ಕೊಂಡಿದ್ದಾರೆ. ಅದೆಲ್ಲನೂ ಓಕೆ. ಈಗೇನು ನೋಡ್ತಾ ಇದ್ದೀರಾ, ಕಂಪ್ಲೀಟ್ ರೋಡು, ಅಂಗಡಿಯವ್ರು ಕೂಡ ಮುಂದೆ ಬಂದಿದ್ದು ಇದನ್ನೆಲ್ಲ ಕ್ಲೀನ್ ಮಾಡಿಸ್ತಾ ಇದ್ದಾರೆ. ಒಳ್ಳೆಯದು. ಈಗ ಟ್ವಿಸ್ಟ್ ಏನಂದರೆ, ಇದು ಮಧ್ಯಾಹ್ನ 12:15 ಕ್ಲಿಯರ್ ಮಾಡಿಸಿರೋದು ಇವರು. ಸುಮಾರು 10 ಗಂಟೆಯಿಂದ ಏನೋ ಸ್ಟಾರ್ಟ್ ಮಾಡಿದ್ರು, ಒಂದು 3 ಗಂಟೆವರೆಗೂ ಮಾಡಿಬಿಟ್ಟು ಎಲ್ಲ ಕ್ಲಿಯರ್ ಮಾಡಿದ್ರು. ಅಂಗಡಿ ಎಲ್ಲ ಇವ್ರದ್ದೇ ಸಾಮ್ರಾಜ್ಯ ಮಾಡ್ಕೊಂಡಿದ್ರು, ಅದನ್ನೆಲ್ಲ ಹೊಡೆದಾಕಿ ಎಲ್ಲ ಕ್ಲಿಯರ್ ಮಾಡಿದರು. ಅದೆಲ್ಲ ಆಯಿತು. ಇದು ನೋಡಿ, ಪೂರ್ತಿ ಕಂಪ್ಲೀಟ್ ಹೊಸ ರೋಡು. ಲೆಫ್ಟ್ ಸೈಡಲ್ಲಿ ಏನು ಮಾರ್ಕೆಟ್ ಇತ್ತು ಇದೆಲ್ಲದನ್ನು ಕ್ಲೀನ್ ಮಾಡಿಸಿದ್ದಾರೆ. ಒಂದೇ ಒಂದು ಅಂಗಡಿ ಇಲ್ಲ. ಇದು 1 ಗಂಟೆಯಲ್ಲಿ ಆಗಿರೋದು, ಮಧ್ಯಾಹ್ನ 1 ಗಂಟೆಯಲ್ಲಿ. ನಿನ್ನೆ ಅಂದರೆ 14 ಜುಲೈಯಲ್ಲಾಗಿರೋದು. 14 ಜುಲೈ ಸಂಜೆ ಸೇಮ್ ಇವಾಗ ವೀಡಿಯೋ ಹಾಕ್ತೀನಿ ನೋಡಿ, ಅಲ್ಲಿಗೆ ಯಾವ ಥರ ಗಾಡಿಗಳು ಮತ್ತೆ ಎಂಟ್ರಿ ಆಗಿದ್ದಾವೆ ಅಂತ ಹೇಳ್ಬಿಟ್ಟು. ಕಂಪ್ಲೀಟ್ ಹೊಸ ರೋಡು, ತಿರ್ಗಾ ಅಂಗಡಿಗಳು ಬಂದಿರೋದು ಅಲ್ಲಿಗೆ. ತಿರ್ಗಾ ನೋಡಿ, ಆಟೋ, ತಳ್ಳಗಾಡಿ ನೋಡಿ ಇಲ್ಲಿ. ನೀವೇನೇ ಖಾಲಿ ಮಾಡಿಸಿ ಹೋಗ್ಬೋದು. ಮತ್ತೆ ನೋಡಿ ಇಲ್ಲೂ ನೋಡಿ. ತಿರ್ಗಾ ಇದು ಸಂಜೆ 6:15 ಸೇಮ್ ಡೇ. ಅವತ್ತೆಲ್ಲ ಹೊಡ್ದಕ್ಕೆ ಹೋಗಿದ್ದಾರೆ. ಅವತ್ತಿನ ದಿನನೇ ಇಷ್ಟು ಅಂಗಡಿ ಬಂದಿದ್ದಾವೆ ಅಂದರೆ ಏನಿಲ್ಲ ಅಂದರೆ ಇನ್ನೊಂದು ವಾರಕ್ಕೆ ನನ್ನ ಅನಿಸಿಕೆ ನಾನೇ ವಿಡಿಯೋ ಮಾಡಾಕ್ತೀನಿ ನೋಡಿ ಏನು ಅಂಗಡಿಗಳು ಇರ್ತವೋ. ಇದು ಫಸ್ಟ್ನೇ ದಿವಸನೇ. ಇನ್ನೊಂದು 4 ದಿವಸ ಬಿಟ್ಟರೆ ಇದ್ರಿಗೆ ಡಬಲ್ ಟ್ರಿಬಲ್ ಆಗಿ ಮತ್ತೆ ಅದೇ ಮಾಮೂಲಿ.